ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆದಂತಹ ಮಿರ್ಚಿಯನ್ನು ತೋರಿಸ್ತಾ ಇದ್ದೀನಿ. ಮಿರ್ಚಿ ಬಜ್ಜಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಿಂಪಲ್ ವಿಧಾನ ಫ್ರೆಂಡ್ಸ್. ಇಲ್ಲಿ ನಾನು 1 ಕಪ್ ಅಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಅಂದರೆ ಬೇಸನ್ ಹಿಟ್ಟು ಅಂತಾರಲ್ವ, 1 ಕಪ್ ಅಷ್ಟು ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಅಜ್ವಾನ್ ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಕಲರಿಗೆ, ಫುಡ್ ಕಲರ್ಗೋಸ್ಕರ ಅರಿಶಿನ ಇದು, ಆಮೇಲೆ ಸ್ವಲ್ಪ ಇದು ತೊಗೊಂಡಿದ್ದೀನಿ, ಏನೋ ಸೋಡಾ, ಅಡುಗೆ ಸೋಡಾನ ತೊಗೊಂಡಿದ್ದೀನಿ. ಇವಾಗ ಈ ಅಜ್ವಾನ್ ಇದೆಯಲ್ವ ಫ್ರೆಂಡ್ಸ್, ಡೈರೆಕ್ಟಾಗಿ ನೀವು ಹಾಕ್ಲಿಕ್ಕೆ ಹೋಗಬೇಡಿ. ಈ ಥರ ಕೈಲಿಂದ ಈ ಥರ ಮ್ಯಾಶ್ ಮಾಡಿ, ಈ ಥರ ಕೈಲಿಂದ ಸ್ವಲ್ಪ ಮ್ಯಾಶ್ ಮಾಡಿ, ಈ ಥರ ಆ ಥರ, ಯಾಕಂದರೆ ಫ್ಲೇವರ್ಗೋಸ್ಕರ ಫ್ರೆಂಡ್ಸ್ ಇದು, ಈ ಥರ ಫ್ಲೇವರ್ಗೋಸ್ಕರ ಇದು ಅಜ್ವಾನ ಈ ಥರ ಹಾಕಬೇಕಾಗತ್ತೆ. ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಚೆನ್ನಾಗಿ ಹಾಕಿ ಈ ಥರ ಕಲಿಸ್ಕೊಬೇಕು, ಅಂದರೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಇನ್ನೊಂದು ಸೀಕ್ರೆಟ್ಸ್ ಫ್ರೆಂಡ್ಸ್, ಇದಕ್ಕೆ 1 ಟೀ ಸ್ಪೂನಷ್ಟು ನಾವು ಜೋಳದ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ. ಜೋಳದ ಹಿಟ್ಟು ಯಾಕೆ ಹಾಕ್ತೀವಿ ಅಂತಂದರೆ ಇದು ಎಣ್ಣೆ ಅಷ್ಟು ಹಿಡಿಯಲ್ಲ, ಆ ಕಾರಣಕ್ಕೋಸ್ಕರ ಜೋಳದ ಹಿಟ್ಟನ್ನು 1 ಟೀ ಸ್ಪೂನಷ್ಟು ನಾವು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಸರಿಯಾಗಿ ಈ ಥರ ಯಾವುದೇ ಗಂಟು ಇರಲಾರ್ದಂಗೆ ನಾವು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಇದಾದ ಮೇಲೆ ನೀರನ್ನು ಹಾಕ್ತಾ ಸ್ವಲ್ಪ ಆಗಿ ನಾವು ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ನೀರು ಸ್ವಲ್ಪ ಹಾಕ್ತಾ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇನ್ನೂ ಇದು 1 ನಿಮಿಷ ಕಾಲ ಕೈಯಲ್ಲಿ ಈ ಥರ ಚೆನ್ನಾಗಿ ಇನ್ನೂ ಇದು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನಾವು ಇದು ಹಿಟ್ಟನ್ನು ಒಂದು ಹದಕ್ಕೆ ನಾವು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ನೀರು ಸ್ವಲ್ಪ ಹಾಕ್ತಾ ಕರೆಕ್ಟಾಗಿ ನಾವು ಲೆವೆಲಾಗಿ ಇದು ಈ ಥರ ಹಿಟ್ಟನ್ನು ಕಲಿಸ್ಕೊತ ಬರಬೇಕಾಗತ್ತೆ. ಸೊ ನೀವು ಆಮೇಲೆ ಜಾಸ್ತಿ ತಿಳು ಮಾಡಬೇಡಿ, ಆದಷ್ಟು ಇದು ಸ್ವಲ್ಪ ಗಟ್ಟಿ ರೀತಿಯಲ್ಲೇ ಇರಬೇಕು. ನಾವು ಹಿಟ್ಟು ಕೈಯಲ್ಲಿ ಎಷ್ಟು ನಾವು ಚೆನ್ನಾಗಿ ಈ ಥರ ನಾವು ಕಲಿಸ್ತೀವಲ್ವ, ಮಿಕ್ಸ್ ಮಾಡ್ತೀವಲ್ಲ, ಅಷ್ಟು ರುಚಿಯಾಗಿ ಬರ್ತೀವಿ ನೋಡಿ ಫ್ರೆಂಡ್ಸ್. ನಾನು 1 ನಿಮಿಷ ಕಾಲ ಅಷ್ಟೇ ಕೈಯಲ್ಲಿ ಇದನ್ನು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೋಡಿ. ಇದಿಷ್ಟು ಕಲಸಿ ಒಂದು 2 ನಿಮಿಷ ಇಷ್ಟು ಇದು ಪಕ್ಕಕ್ಕೆ ಇಟ್ಬಿಡೋಣ. ಆವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಿಗೆ ಸ್ವಲ್ಪ ಬಿಸಿ ಆಗಲ್ಲ ಅಂತ ಹೇಳಿ ಎಣ್ಣೆ ಹಾಕಿ ಸ್ವಲ್ಪ ಇಟ್ಟಿದ್ದೀನಿ. ಬಿಸಿ ಎಣ್ಣೆ 1-2 ಸ್ಪೂನಷ್ಟು ನಾನು ಇದಕ್ಕೆ ಮೇಲೆ ಸ್ವಲ್ಪ ಹುಷಾರಾಗಿ ಸೇರಿಸ್ಕೊಳ್ಳಿ. 1-2 ಟೀ ಸ್ಪೂನಷ್ಟು ನಾವು ಎಣ್ಣೆ ಇದರೊಳಗೆ ಸೇರಿಸ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಇವಾಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ಇಷ್ಟು ಚೆನ್ನಾಗಿ ನಾನು ಕಲಸಿ ಈ ಥರ ಇದೇ ಮೆಜರ್ಮೆಂಟಲ್ಲಿ ಇರಬೇಕು. ಅದು ಅಷ್ಟು ತಿಳು ಆಗಲಿಕ್ಕೆ ಹೋಗ್ಬಾರ್ದು, ತಿಳಿ ಆದರೆ ಮಿರ್ಚಿ ಆಗಲ್ಲ ಅದು. ಸೊ ಹಾಗಾಗಿ ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ತುಂಬ ಅಂದರೆ ತುಂಬ ಧ್ಯಾನದಿಂದ ಕಲಿಸ್ಬೇಕಾಗತ್ತೆ. ಸೊ ಇವಾಗ ನಾನು ಈ ಥರ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಮಿರ್ಚಿ ಬಜ್ಜಿ ಅಂತಂದರೆ ಅಂದಾಗ ಬೇಕಾದ ನೀವು ಮೆಣಸಿನ್ಕಾಯಿಂದನೇ ಮಾಡ್ಕೋಬೋದು. ಇದರದೇ ಆದಂತಹ ಮೆಣಸಿನ್ಕಾಯಿ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಇದು ಮಳೆ ಸೀಸನ್ ಅಲ್ವಾ, ತುಂಬ ಜಾಸ್ತಿ ಸಿಗುತ್ತೆ ಮಾರ್ಕೆಟಲ್ಲಿ. ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ ಹೇಳಿ ಖಾರದ ಮೆಣಸಿನ್ಕಾಯಿಂದಲೇ ನಾನು ಮಾಡ್ತಾಯಿದ್ದೀನಿ. ಈಗ ಇದರ ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿ ಆಗ್ತಾ ಇದೆ. ಸೊ ಇವಾಗ ನಾವು ಮಿರ್ಚಿ ತೊಗೊಂಡು ಈ ಥರ ಚೆನ್ನಾಗಿ ಹಿಟ್ಟಲ್ಲಿ ಈ ಥರ ತೊಗೋಬೇಕಾಗುತ್ತೆ. ನಾವು ನೋಡಿ ಈ ಥರ ತೊಗೊಂಡು ಈ ಥರ ಎಣ್ಣೆಯಲ್ಲಿ ನಾವು ಬಿಡಬೇಕಾಗುತ್ತೆ. ನೋಡಿ ಈ ಥರ ಎಲ್ಲ ನೀವು ಮೆಣಸಿನ್ಕಾಯಿ ಸ್ವಲ್ಪ ಒಂದು ಸೈಡ್ ಅದು ಕಾಣ್ತಾ ಇರಬೇಕು. ಇಷ್ಟು ತಗೊಂಡು ನಾವು ಬಿಡಬೇಕಾಗುತ್ತೆ ಎಣ್ಣೆ. ನೋಡಿ ಸೂಪರ್ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಈ ಬಾಣಿಗೆ ಅಂದರೆ ಪ್ಯಾನಲ್ಲಿ ನಾವು ಈ ಥರ ಮಿರ್ಚಿ ಹಾಕಿರ್ತೀವಲ್ಲ, ನಾವು ಸ್ವಲ್ಪ ಬಿಡಬೇಕಾಗತ್ತೆ. ಒಂದು 2-3 ಮಿನಿಟ್ಸೂ ಆಗಲ್ಲ, 1 ಮಿನಿಟ್
ಇವಾಗ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಲಾಸ್ಟು ಪರ್ಫೆಕ್ಟ್ ಆಯಿತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಮಿರ್ಚಿಗಳು. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಆದಂತಹ ಮಿರ್ಚಿ. ಇದು ಮಿರ್ಚಿ ಬಜ್ಜಿ ಅಂತಲೇ ಇದಕ್ಕೆ ಹೆಸರು ಫ್ರೆಂಡ್ಸ್. ಇದು ಮಂಡಕ್ಕಿ ಜೊತೆ ತಿನ್ನಬೇಕು ಫ್ರೆಂಡ್ಸ್, ಇನ್ನೂ ಸೂಪರಾಗಿರುತ್ತೆ ಕಾಂಬಿನೇಷನ್. ನಮ್ಮ ಸೈಡು ಇದು ಉತ್ತರ ಕರ್ನಾಟಕ ಸೈಡು ಚುರುಮರಿ ಅಂತಾರೆ ಇದಕ್ಕೆ. ಚುರುಮರಿ ಜೊತೆ ಇದಕ್ಕೆ ತಿನ್ನಬೇಕು, ಮಂಡಕ್ಕಿ ಅಂದರೆ ಚುರುಮರಿ ಅಂತಾರೆ. ಅದರ ಜೊತೆ ಕಾಂಬಿನೇಷನ್ ಬೆಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಈ ಥರ ಒಳಗನ್ನು ಕೂಡ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಇದು ಬೆಂದಿದೆ ನೋಡಿ, ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ಇದು ಮಳೆಗಾಲ ಸೀಸನ್ ಬೇರೆ, ವಾವ್, ಟೀ ಕಾಫಿ ಜೊತೆಗೆ ಸೂಪರಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಮಕ್ಕಳೇ ಯಾಕೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಸೂಪರಾಗಿದೆ. ಇದೇ ಥರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅನ್ನೋದು ನನಗೆ ತಿಳಿಸ್ಕೊಡಿ ಕಮೆಂಟ್ಸ್ ಮೂಲಕ. ಆಮೇಲೆ ಲೈಕ್, ಶೇರ್, ಕಮೆಂಟ್ಸ್, ಸಬ್ಸ್ಕ್ರೈಬ್ ಕೂಡ ಆಗಿ ಫ್ರೆಂಡ್ಸ್. ಓಕೆ, ಧನ್ಯವಾದ.